ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ರವಿವಾರ ದಿನಾಂಕ 26ರಂದು ಬಸವ ಜಯಂತಿ ಅದ್ದೂರಿ ಸಂಭ್ರಮದ ಉತ್ಸವ, ಲಿಂಗಾಯತ ಸಮಾಜದ ಶಕ್ತಿ ಪ್ರದರ್ಶನ. ಒಗ್ಗಟ್ಟಿನಿಂದ ಎಲ್ಲ ಒಳ ಪಂಗಡಗಳು ಒಂದಾಗಿ ಆಚರಿಸಲು ಒಮ್ಮತದ ನಿರ್ಧಾರ. ಲಿಂಗಾಯತದ ಎಲ್ಲ ಒಳ ಪಂಗಡಗಳ ನಾಯಕರು ಪಕ್ಷಾತೀತವಾಗಿ ಒಂದಾಗಿ ಆಚರಿಸಲು ನಿರ್ಧಾರ. ಲಿಂಗಾಯತ ಹಿರಿಯ ಮುಖಂಡ ಮಾಜಿ ಸಚಿವ ಎ.ಬಿ. ಪಾಟೀಲ್ ಅಧ್ಯಕ್ಷತೆಯಲ್ಲಿ ಸಂಕೇಶ್ವರ ಪಟ್ಟಣದಲ್ಲಿ ಬಸವ ಜಯಂತಿ ಮಹೋತ್ಸವದ ಪೂರ್ವಭಾವಿ ಸಭೆ. ಸಂಕೇಶ್ವರದ ಎಸ್ಡಿವಿಎಸ್ ಸಂಘದ ಸಭಾಭವನದಲ್ಲಿ ಹುಕ್ಕೇರಿ ತಾಲೂಕಿನ ಲಿಂಗಾಯತ ಸಮಾಜ ಹಿರಿಯ ಮುಖಂಡರು ಸಭೆ ಆಯೋಜನೆ. ಬೆಳಗಾವಿಯಲ್ಲಿ 26ರಂದು ಭವ್ಯ ಅದ್ದೂರಿ ಸಂಭ್ರಮದ ಬಸವ ಜಯಂತಿ ಮಹೋತ್ಸವ ಆಚರಣೆ ರೂಪರೇಷ, ಮುಖಂಡರ ಸಲಹೆ ಸೂಚನೆ. ಬಸವ ಜಯಂತಿ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎ.ಬಿ. ಪಾಟೀಲ್, ಶಶಿಕಾಂತ್ ನಾಯಕ್, ಲಿಂಗಾಯತ ಹಿರಿಯ ಮುಖಂಡರಾದ ಶಿವಪುತ್ರ ಶಿರಕೋಳಿ, ಸುನಿಲ್ ಪರ್ವತರಾವ್, ನಂದು ಮುಡಿಸಿ ಸೇರಿದಂತೆ ಸಂಕೇಶ್ವರ್, ಹುಕ್ಕೇರಿ, ಯಮಕನಮರಡಿ ಹೋಬಳಿಯ ಲಿಂಗಾಯತ ಸಮಾಜ ಮುಖಂಡರು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸಂಕೇಶ್ವರ್. ಎಲ್ಲ ಕಡೆ ಕೂಡ ಇವರು ಬಸವ ಜಯಂತಿ ಮಾಡಿ ಅತ್ಯಂತ ಬಂದಿರುವಾಗ ಬೆಳಗಾವದಲ್ಲಿ ಬಸವ ಸಮಿತಿಯ ಒಕ್ಕೂಟ ಗೌರವರಿದ್ದರು, ಗಣೇಶ್ ಹುಟ್ಟಿಯರಿದ್ದರು, ಲಕ್ಷ್ಮಣ ಸೌದಿ, ಭಾಳ ಜನ MLA ಮತ್ತು XMLA ಎಲ್ಲರೂ ಕೂಡ ನಮ್ಮ ಸಮಾಜ ಜನ ಇದ್ದರು. ಯಾಕೆ ಭಾಳ ದಿವಸಗಳ ನಂತರ ಇಷ್ಟು ಜನ ಕೊಡೋದು ಮೊದಲನೇ ಸಲ ಯಾಕ ಬಹುತೇಕ ಅವ್ರಿಗೆ ಕಟ್ಟಿ ಬಿದ್ದಾಗ ಕಾಣಿಸ್ತೀವಿ. ನಾವು ಸಮಾಜದವ್ರು ಒಂದಾಗಬೇಕು ಮಾಡೋದು ಅವ್ರಿಗೆ ಬುದ್ಧಿ ಬಂದದ ನನ್ನ ಭಾವನೆಪ್ಪ. ಅದಕ್ಕೆ ಭಾಳ ಮಾತಾಡೋರು ಬೇಡ, ನಮ್ಮ ಶಕ್ತಿ ಪ್ರದರ್ಶನ ನಾವು ಬೆಳಗಾವ ನಾವು ಲಿಂಗಾಯತರಿ ಎದುರಾಗ ಕಡಿಮೆ, ಆದ್ರೆ ಮುಂದೆ ಬರೋದು ಯಾರಪ್ಪ ಗೃಹವ್ರು ಮಾಡಕ್ಕದ ಮಾಡ್ತಾರೆ, ಯಾಕೆ ಒಬ್ಬ ಹಂಗಲ್ಲಪ್ಪ, ಯಾರೋ ಮಾಡ್ತೀವಿ ಹಿರಿಯರು ಮಾಡ್ಕೊಟ್ಟು ಅಥವಾ ಯಾರು ಯುವಕರು ಮಾಡಕತ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ. ಇಲ್ಲಿ ಮಹಾಸಭಾ ನಮ್ಮ ಸಿಡ್ಕೊಳ್ಳಿ ಅವ್ರಿಗೆ ಭಾಳ ದೋಷದಿಂದ ಅಂತ ಹೇಳಿ ನಾವು ವಯಸ್ಸಾಗಿದ್ದು ಬಿಡ್ರಿ ಹುಡುಗರು ಮಾಡ್ರಿ ಸಾಕೆ. ಹೌದು, ಮತ್ತು ಪಾಪ ಇನ್ನೂವರೆಗೆ ಮಾಡಿದಾರೆ, ಅವ್ರಿಗೆ ಧನ್ಯವಾದ. ನಿನ್ನ ಮುಂದೆ ನಡ್ಕೊಂಡು ಹೋಗ್ಬೇಕು. ಅವ್ರಿಗೆ ಇದಾಗಿ ಕೇಳಿ ನೀವು ಬರಲ್ಲ ಅಂತಂದ್ಮೇಲೆ ನನಗೆ ನಡೆಯಾಕೆ ಬರ್ದಲ್ರಿ, ಹೆಂಗೆ ಹೋಗೋದು. ಅದಕ್ಕೆ ಇವತ್ತು ಅದನ್ನೆಲ್ಲ ಬಿಡೋನು ಎಲ್ಲ ಯುವಕರು, ಯಾಕೆ ಯುವಕರನ್ನೇ ಕಟ್ಬೇಕು. ಎಲ್ಲ ಯುವಕರು ಎದರಿ ಸಂಕೇಶ್ವರದಾಗ ಎಲ್ಲ ಯುವಕರದಲ್ಲಿ ಸ್ಥಿತಿವಂತರಿದ್ದೀರಿ. ಏನಪ್ಪ ಈಗ ಹೇಳಿ ಸಜೆಷನ್ಸ್ಕೊಂಡು ತೆಗೆದಾಗ ಒಂದು ನಾವು ಸಭಾ ಕರಿಬೇಕು, ಏನು ತಪ್ಪಿದೆ? ರವಿವಾರ ತಿಂಗಳದಾಗ ಒಂದ್ಸಲ ಒಂದು ಸಭಾ ಕರಿ, ಅದನ್ನು ನಾವಿಲ್ಲಿ ಅರೇಂಜ್ಮೆಂಟ್ ಮಾಡಿ. ಯಾಕ ಲಿಂಗಾಯತರ ಕೊಟ್ಟಿದ್ರೆ ಅಭಿಮಾನಲೇ ಇರ್ಬೇಕು ನಾವು. ಅದನ್ನೆಲ್ಲ ಬಿಟ್ಟು ನೀವು ಏನಪ್ಪ ಯಾರು ಏನಂತಾರು ಇವ್ರು ಏನಂತಾರು, ಭಾಳಷ್ಟು ಜನ ಯಾ ಸರ್ಕಾರ ಅವ್ರದೈತಿ, ಸಿದ್ದರಾಮಯ್ಯ ನೀವು ಬೆಳೆಯವಲ್ಲ, ಅವ್ರು ಕುರುಬರು ಸಮಾಜ ಮಾಡ್ತಾರೆ, ನಿಮಗೇನು ದಾಡಿ ಆಗಿದೆ? SC ST ಮಾಡಲ್ಲ, ನಾವು ಅಲ್ಲಿ ಹೋಗಾಕ ನಾಸ್ತು ನಮ್ಮ ಸಮಾಜಕ್ಕೆ ಹೆಂಗೆ ಆಗ್ತದೆ? ಹೌದಲ್ಲ ಆಯ್ತು. ಅದಕ್ಕೆ ಇವತ್ತು ನಾವು ಸಮಾಜ ಒಕ್ಕಟ್ಟ ಬದುಕಕ್ಕೆ ಸಾಧ್ಯ. ನೋಡ್ರಿ ನಮ್ಗೆ ಹೆಂಗೆ ಐತಿ, ಯಾವ ರೀತಿಯಾಗಿ ಇವತ್ತು ಎರಡನೇ ಸಮಾಜಗಳು ಸಂಘಟನೆ ಹಾಕವ ನಮ್ಮಲ್ಲಿ ಹಾಕ. ಯಾವ ಊರಿಗೆ ಹೋಗ್ತಾರೆ ಹೋಗ್ರಿ, ಮೊದಲನೇ ದಿವಸ ಗೌಡ್ರ ಅಷ್ಟೇ ಐತೇನೆ. ಮತ್ತು ಒಂದು ಕಳ್ಸಾರಿ ಸಂಕೇಶ್ವರದಾಗ ಮಾಡಿಸಿದಾರು ಅವ್ರ ಅಕ್ಕ ಮೂಲಾಗಿಟ್ಟಾರೆ. ಯಾಕಿದ್ರೆ ಅರ್ಥ ಏನು? ನಮ್ಮನ್ನೇ ಒಕ್ಕಟ್ಟೆ, ನಮ್ಮೊಳಗೆ ಜಗಲ್ಲ ಎಲ್ಲ ಕಡೆ ಹಂಗೆ. ಇವತ್ತು ಅದಕ್ಕೆ ನಾವೆಲ್ಲರೂ ನಮ್ಮ ಪ್ರದರ್ಶನ ಮಾಡಬೇಕಾಗಿದೆ. ಅದಕ್ಕೆ ಮನೆ ನಾನು ಕೂಡ ಹೇಳಿ ಬೆಳಗಾವಿ ಕೂಡ ನಾನು ಕೂಡಿದ್ರು ಕೂಡಿ
ಪ್ರತಿಯೊಂದು ತಾಲೂಕಲ್ಲಿ ಜನರನ್ನ ಕರ್ಕೊಂಡು ಬರ್ಬೇಕಾ? ಎಲ್ಲ ದೃಷ್ಟಿಯಿಂದ ನಾವು ಲಿಂಗಾಯತರು ಯಾರು ಎಷ್ಟು ಸಾಧ್ಯ ಐತೆ ಅಷ್ಟು ಸಹಾಯ ಮಾಡ್ಬೇಕಾ? ಅದ್ರ ದೃಷ್ಟಿಯಿಂದ ಎಲ್ಲರೂ ಕೂಡ ಇವತ್ತು ಕೊಟ್ಟಿದ್ದಾರೆ. ಈಗಿನ ಯಂಗರ್ ಜನರೇಷನ್ ಸುಶಿಕ್ಷಿತ ಜನ, ಎಜುಕೇಟೆಡ್ ಜನ ಇದ್ದಾರೆ, ಅವರು ಕೂಡ ಇವತ್ತು ಎಲ್ಲರಿಗೂ ಗೊತ್ತಾಗದೈತಿ. ನಮ್ಮ ಕಪ್ತೆ ಹೋಗಿದ್ರು ಹೇಳಿದ್ರು, ಡಾಕ್ಟರ್ ಮಾತಾಡಿದ್ರು, ನಮ್ಮ ಲಿಂಗಾಯತ ಸಮಾಜಿಗೆ ನೀವೆಲ್ಲ ಬರೋದು ಭಾಳ ಸ್ವಾಗತ. ಈಗ ಎಂದು ಬಂದಿಲ್ಲ, ಇವತ್ತು ಕಾಣ್ಸಾಕತ್ತೀರಿ. ಇವತ್ತು ಯಾಕಡೆ ಹೋಗಿಲ್ರಿ? ಈಗ ನಾವು ಭಾಳಷ್ಟು ಕೊಡಿಸ್ಬೇಕು. ಲಿಂಗಾಯತರದ್ದು ಒಂದು ವಕೀಲರದ್ದು, ಡಾಕ್ಟರ್ದು ಲಿಂಗಾಯತರದ್ದು ಏನದ ತಿಂಗಳು 2 ತಿಂಗಳು ಹೋಗ್ಬೇಕು ನೋಡ್ರಿ ವಕೀಲ್ರ, ಹೌದಲ್ಲ? ಬಟ್ ನಿಮ್ದು ಇರ್ತೈತಲ್ಲ ಅದು ಬಿಟ್ಬಿಡ್ರಿ. ನಾವೆಲ್ಲರೂ ಕೂಡೋನು, ಸಂಘಟನೆ ಮಾಡೋನು. ಆಯ್ತಪ್ಪ, ನಿಮ್ದಾಗ ವಯಸ್ಸಿಗೆ ಹುಡುಗರು ಈಗೆಲ್ಲ ನಮ್ದೇನೈತಿ ಅಫ್ಸರ್ ಹೇಳಿರ್ಲೇ ಅದೇನು ನೆನಕ ಬರೋದ ನಮ್ದು ಅದ ಪರಿಸ್ಥಿತಿ ಐತಿ. ಅದಕ್ಕೆ ನಾವೆಲ್ಲ ಬಿಡ್ತೇವೆ, ಹುಡುಗರು ಮಾಡೋನು. ಎಲ್ಲಿ ಕರ್ಕೊಬೇಡ್ರಿ, ಎಲ್ಲ ಬಿಡ್ತೇವೆ ಹುಡುಗರಿಗೆ. ಯಾಕೆ ಮಾಡೋದು ಸಪೋರ್ಟ್ ಮಾಡೋನು ನೀ ಯಾರು ದೋಸ್ತ? ಅದಕ್ಕೆ ಇವತ್ತು ಹೇಳಿ ನಾನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕರ್ಕೊಂಡು ಈಗ ಭಾಳಷ್ಟು ಜನ, ಯಾಕಂದ್ರೆ ನಿನ್ನೆ ಹೇಳಿದೀವಿ ನಾವು, ಕಮ್ಯುನಿಕೇಶನ್ ಸ್ವಲ್ಪ ಲೇಟ್ ಆದ, ಜನ ಕೂಡ್ತಿರು. ಆದ್ರೆ ಕಮ್ಯುನಿಕೇಶನ್ ಇವತ್ತು ಲೇಟ್ ಆದ. ನಾವು ಪೂರ್ಣ ಮಾಡೋದು ಭಾಳಷ್ಟು ಕೂಡ ಇವತ್ತು ಕಡಿಮೆ ಆಗ್ಯದ. ಮಾಡ್ಲಿಕ್ಕೆಲ್ಲ ನೀವು ಹುಕ್ಕೇರಿ ನಾನು ರಮೇಶ್ ಕೂಡ್ರಿ ನೀನು ಮೈಂಡ್ ಮಾತಾಡ್ಬೇಕಂತೇವ್ ಅವ್ರು ಬರ್ತಾರಂತಾರೆ ಹುಕ್ಕೇರಿ. ನಾನು ರಮೇಶ್ ಕಟ್ಟಿ ಮಾತಾಡಿ ಇಲ್ರಿ ಅದ ನೀವು ಯಾಕೆ ಹೇಳ್ತಾರೆ ಬಂದಿರ್ ಕರ್ಕೊತ ಹೋಗ್ಬೋದು. ಇದನ್ನ ನಾವು ಮಾಡಿದ್ರೆ ನಮಗೆ ಅನಿವಾರ್ಯ ಐತಿ. ಆ ದೃಷ್ಟಿಯಿಂದ ನಾವು ಇಲ್ಲಿ ಇರ್ತಾರೆ, ನಮ್ಮ ಜಮಲ ಇರ್ತಾರೆ, ನಮ್ಮ ಜಮಾದಾರ ಸಂತೋಷ್ ಹೆಬ್ಬಾಳಿ ಇರ್ತಾರೆ. ನೀವು ಯಾರ್ಯಾರು ಗಾಡಿ ಎಷ್ಟೆಷ್ಟು ಬೇಕಂತ ಹೇಳೋನು ಅದನ್ನು ವ್ಯವಸ್ಥೆ ಮಾಡಿಸೋದು. ಹೆಚ್ಚಿನ ಸಂಖ್ಯೆಯಲ್ಲಿ 4 ಗಂಟೆಗಿದೆ, ಸಾಯಂಕಾಲ 4 ಗಂಟೆಗೆ ಪ್ರೊಸೆಷನ್ ಮುಗಿಸ್ಕೊಂಡು ಕೇಳಿ ಕಂಪೌಂಡ್ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ. ಎಲ್ಲರೂ ಪ್ರಸಾದ ಬರುವಂಥ ವ್ಯವಸ್ಥೆ ಮಾಡಬೇಕು. ನೀವು ಎಲ್ಲರೂ ಕೊಡ್ಕೊಂಡು ಕಾರ್ಯ ಪ್ರವರ್ತರಾಗಬೇಕು. ಹೆಚ್ಚಿನ ಸಂಖ್ಯೆ ಜನರ ಕರ್ಕೊಂಡ್ಬರ್ಬೇಕು ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ನಮ್ಮ ತಾಲೂಕಿನ ಎಲ್ಲ ನಮ್ಮ ಲಿಂಗಾಯತ ಸಂಘಟನೆಗಳ ಒಕ್ಕೂಟ ಒಳ ಪಂಗಡಗಳ ಎಲ್ಲರನ್ನೂ ಸೇರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣ ಸರ್ ಅಂತ ಹೇಳಿದಾಗ ನಿನ್ನೆ ಮೊನ್ನೆ 2 ದಿವಸ ಅದನ್ನು ಮಾಡ್ಕೊಂಡು ಇವತ್ತು ಸೇರಿಸಿದ್ದಾರೆ. ಆ ಒಂದು ಕಾರ್ಯಕ್ರಮಗಳು ನಾವೆಲ್ಲ ನೋಡಿಕೊಂಡು ಭಾಗಿಯಾಗಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ನಮ್ಮ ಮನೆ ಕೆ.ಬಿ. ಪಾಟೀಲ್ ಸಾಹೇಬ್ ಹಿರಿಯರಾದಂಥ ತಿಳ್ಕೊಳ್ಳಿ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ನನ್ನ ಹಿರಿಯರು ಮತ್ತು ನನ್ನ ಬಾಂಧವದ ಮಿತ್ರರೇ, ತಾಯಿಯರೇ, ಈ ಸಲ ನಾವೆಲ್ಲರೂ ಕೂಡ್ಕೊಂಡ ಎಲ್ಲರೂ ಸೇರಿ ಇವತ್ತು ನಾವೆಲ್ಲ ಸೇರಿದ್ದೀವಿ. ಬಹುತೇಕಾಗಿ ಹೆಚ್ಚಿನ ಸಂಖ್ಯೆದೊಳಗೆ ಸೇರಕ್ಕೆ ಮೊನ್ನೆ ನಾವು ಅಷ್ಟ ನನಗೆ ಮೊದಲ ಸಾಹೇಬ್ರು ಹೇಳ್ರಿ ಮಾತಾಡೋದು 2,500 ಜನ ಸೇರ್ತೀವಿ ಅಂತೇಳಿ. ಇವತ್ತು ಬೆಳಗಾವದಾಗ ಲಿಂಗಾಯತ ಸಂಘಟನೆ ಪ್ರಮುಖರೆಲ್ಲ ಕುಡಿಯೋರು ಕೆ.ಬಿ. ಪಾಟೀಲ್ ಸಾಹೇಬ್ ನಿನ್ನೆ ಮಾತಾಡಿದ್ದೇವೆ. ಸುಮಾರು ನೀವು ಕಮ್ಮಿ 5,000 ಸಂಖ್ಯೆದೊಳಗೆ ನೀವು ಇರಬಾರ್ದು. ಸಮೀಪ ಇರ್ತಕ್ಕಂಥ 10ನೇದಿಂದ ಬರ್ತಕ್ಕಂಥವ್ರು ಭಾಳಷ್ಟು ದೂರ ಆಗ್ತದೆ. ದೂರ ರಾಮದುರ್ಗದವ್ರಿಗೆ ಬರಕ್ಕೆ ದೂರ ಆಗ್ತದೆ ಅಂತ ನಾವು ಸಮೀಪ ಇರ್ತಕ್ಕಂಥ ಬೆಳಗಾವಿ, ಹುಕ್ಕೇರಿ, ಬೈಲಹೊಂಗಲ ಇವೇನು 4-5 ತಾಲೂಕುದೊಳಗೆ ನಾವು ಹೆಚ್ಚಿನ ಸಂಖ್ಯೆದೊಳಗೆ ಸೇರಿಸಿದ್ರೆ ಅನುಕೂಲ ಆಗ್ತೈತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪ್ರಯತ್ನಗಳು ಎಲ್ಲರೂ ಕೂಡಿರ್ಬೇಕು. ಹೀಗಾಗಿ ಬರೀ ಬಾಯಿ ಮಾತುಕಂತಾಗಿಲ್ಲ, ಹೊರಗೆ ಬಿಡ್ಬೇಕಾಗ್ತದೆ. ನಾವು ಕೂಡ ಇವತ್ತು ಮಾತಾಡಿದ ನಂತರ ಪ್ರತಿ ಹಳ್ಳಿಗೂ ಕೂಡ ನಮ್ಮ ಮೇಲೆ ಜಿಲ್ಲಾ ವೈಸ್, ಪಂಚಾಯತ್ ವೈಸ್ ಅಥವಾ ತಾಲೂಕಾ ಪಂಚಾಯತ್ ವೈಸ್ ನಾವು ಯಾರು ನಮ್ಮ ಜವಾಬ್ದಾರಿ ನಾವು ತಗೊಂಡ ನಮ್ಮ ಪ್ರಮುಖರ ಕಡೆ ಹೋಗಿ ನಮ್ಮ ಗಾಡಿ ವ್ಯವಸ್ಥೆ ಏನೇನು ಆಗ್ತದೆ, ಎಷ್ಟೆಷ್ಟು ಆಗೈತೆ ಅಂತ ಇವತ್ತೆಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಹೆಚ್ಚಿನ ಸಂಖ್ಯೆ ಒಳಗೆ ಸೇರಿಸ್ತಕ್ಕಂಥದ್ದಾದ್ರೆ ನಮ್ಮ ಸಮಾಜದ ಒಂದು ಇಡೀ ನಾವು ಮನೆ ಮಾತಾಡಿದ್ರು ನಮ್ಮ ಹಿರಿಯರು ಏನಂದ್ರೆ ಅದ್ರ ಬೆಳಗಾವನ ಒಂದು ಇಡೀ ರಾಜ್ಯಕ್ಕೂ ಮಾದರಿ ಆಗಬೇಕು, ದಿಕ್ಕು ತೋರಿಸ್ತಕ್ಕಂಥ ಕೆಲಸ ಆಗಬೇಕು. ಇದ್ರ ಹಿನ್ನೆಲೆ ನಮಗೆಲ್ಲರಿಗೂ ಕೂಡ ಆಗ್ತದೆ. ಇವತ್ತು ತಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯದೊಳಗೆ ಇರ್ತಕ್ಕಂಥ ಮುಂಚೆ ಇರ್ತಕ್ಕಂಥ ಲಿಂಗಾಯತರ ಜನಸಂಖ್ಯೆ ರಾಜಕೀಯ ದೃಷ್ಟಿಯಿಂದಾಗಲಿ ಅಥವಾ ಬೇರೆ ಬೇರೆ ವಿವಿಧ ಕೆಲಸಗಳ್ದಾಗ ನಮ್ಮ ಜನ ಇವತ್ತು ಮುಂದಿರ್ತಿದ್ರು. ಇವತ್ತು ಭಾಳ ಅಷ್ಟ ಅದಕ್ಕೆ ಕ್ಷೀಣ ಆಗತ್ತೈತಿ. ಇವತ್ತು ಬೇರೆ ಬೇರೆ ಕಾರಣದ ನಾವು ಇವತ್ತು ಆ ಹಿನ್ನೆಲೆಯಲ್ಲಿ ನಮ್ಮ ಸಮಾಜವನ್ನು ಒಂದ್ ಕಡೆ ತರ್ತಕ್ಕಂಥದ್ರ ಜೊತೆಗೇನೆ ರಾಜಕೀಯ ಹಿನ್ನೆಲೆಯನ್ನು ಕೂಡ ನಮ್ದು ಇವತ್ತು ಆಲೋಚನೆ ಮಾಡ್ತಕ್ಕಂಥದ್ದು ಇದ್ರ ಹಿನ್ನೆಲೆ ಅದ. ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ದಿವಸಗಳು ಒಂದ್ಸಲ ಸರಿಯಾದಂಥ ವ್ಯವಸ್ಥೆ ಬರ್ತಿದ್ವಿ.
ಇಡೀ ರಾಜ್ಯವನ್ನ ನಮ್ಮ ಸಮಾಜ 3-4 ಸಲ ಆಳಿದಂಥ ಈ ರಾಜ್ಯ ಇವತ್ತು ನಮ್ಮ ಸಮಾಜಕ್ಕೆ ಇವತ್ತು ಪ್ರಾತಿನಿಧ್ಯ ಇಲ್ಲ. ಇವತ್ತು ನಮ್ಮೊಳಗೆ ಒಳಪಂಗಡಗಳ ಕಿತ್ತಾಟ ಬೇಕಾಗಿಲ್ಲ. ಇವತ್ತು ಅದ ಕೆಲವು ಸಂದರ್ಭದೊಳಗೆ ಸಾಂದರ್ಭಿಕವಾಗಿ ಅದಾವೆ. ನಮಗೆ ಅದಕ್ಕೆ ಮೀಸಲಾತಿ ಇಲ್ಲ ಐತಿ ಅಂತಕ್ಕಂಥದ್ದು ಆ ಹೋರಾಟ ಬೇರೆ ಅದ. ಇವತ್ತಿನ ಹೋರಾಟ ಇದು ನಿಜವಾಗಿನೂ ಸಮಾಜಕ್ಕೆ ಮುಂದೆ ಬರ್ತಕ್ಕಂಥ ನಮ್ಮ ಪೀಳಿಗೆಗೆ ಏನಾರ ಆದ್ರೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಹಿರಿಯರು ಇವತ್ತು ಆಲೋಚನೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲ ಕೆಲಸ ಇರಬೇಕು. ಹೆಚ್ಚಿನ ಸಂಖ್ಯೆದೊಳಗೆ ನಮಗೇನು ಜವಾಬ್ದಾರಿ ಕೊಡ್ತೀರಿ ಹಿರಿಯರೆಲ್ಲ ಕೂತ್ಕೊಂಡು ನಾವೆಲ್ಲ ಕೂತ್ಕೊಂಡು ನಿಮ್ಮ ಜೊತೆಗೆ ಅಡ್ಡಾಡಿ ನಾವು ಕೆಲಸ ಮಾಡ್ತೀವಿ. ಹೆಚ್ಚಿಗೆ ಇವತ್ತು ಬಗ್ಗೆ ಹೆಚ್ಚು ಮಾತಾಡಬೇಕಾಗಿಲ್ಲ. ಜನಸಂಖ್ಯೆದ ಬಗ್ಗೆ ಹೆಚ್ಚು ಸಾಹೇಬ್ರು ಹೇಳೋದು ಸಂಖ್ಯೆ ಎಷ್ಟು ತಗೊಂಡು ಹೋಗುತ್ತೆ 5,000 ಒಳಗೆ ಆಗಬಾರ್ದು. ಪ್ರತಿ ಊರಿಗೆ ಕಮ್ಮಿ 1-2 ಗಾಡಿ ಆದ್ರೂ ಕೂಡ ಇವತ್ತು ಆ 5ಕ್ಕೆ ರೇಂಜ್ ಮೂಡ್ತೀವಿ ಅಂತಕ್ಕಂಥದ್ದು ಆ ರೀತಿ ಒಳಗೆ ನಾವು ಹೆಂಗೆ ಈಗ ಮೀಟಿಂಗ್ ಮಾಡಿದ್ವಿ ಪ್ರತಿ ಗ್ರಾಮದೊಳಗೂ ಕೂಡ ಇವತ್ತು ಪ್ರತಿಯೊಬ್ಬರು ಮೀಟಿಂಗ್ ಮಾಡಿ ಕಮ್ಮಿ 1 ಊರಿಂದ 100 ಜನಸಂಖ್ಯೆದ ಒಳಗೆ ಆಗಬಾರ್ದು ಅಂತಕ್ಕಂಥದ್ದನ್ನು ಒಂದು ಆಯೋಜನೆ ಮಾಡ್ರೆ ಅದು ಸಕ್ಸಸ್ ಆಕೈತಿ. ಅದನ್ನ ಇವತ್ತು ಹಿರಿಯರು ಹೇಳಿದ್ರೆ ನಾವು ಇವತ್ತು ಕೆಲಸ ಮಾಡೋದು ಅಂತೇಳಿ ನನಗೆ ಮಾತಾಡೋಕೆ ಅವಕಾಶ ಕೇಳಿದ್ದೀನಿ. ಹಿಂದೂಗಳಿಗೆ ಅಥವಾ ಲಿಂಗಾಯತರಿಗೆ ಯಾರು ವೈದ್ಯ ಅಂದ್ರೆ ಹಿಂದೂಗಳ ಅಥವಾ ಲಿಂಗಾಯತ ಬಹಳಷ್ಟು ಜನಕ್ಕೆ ಗೊತ್ತಿರ್ಬೋದು. ನಾವು ಹಿಂದೂಗಳು ಲಿಂಗಾಯತ ಹಿಂದುಳಿಕ ಲಿಂಗಾಯತ ಬೇರೆ ಯಾರು ಅಲ್ಲ. ಇದೆಲ್ಲ ನಮ್ಮಲ್ಲಿ ಒಗ್ಗಟ್ಟಿದೆ. ಸುನಿಲ್ ಅಂತ ಹೇಳಿದ್ರು ಅಂದ್ರೆ ನಾವು ಪ್ರತಿಯೊಬ್ಬರು ಕಾರ್ಯಕ್ರಮ ಕಲಿಬೇಕಾದ್ರೆ ಅಥವಾ ಮೆಸೇಜ್ ಮಾಡಬೇಕು, 4 ಜನ ಕಾಲ್ ಮಾಡಬೇಕು. ಯಾಕಂದ್ರೆ ಒಂದು ನಮ್ಮ ಧರ್ಮದಲ್ಲಿ ಎಲ್ಲ ಭಕ್ತಿ ನಮ್ಮ ಶ್ರದ್ಧೆ ಯಾಕೋ ಕಳೆದ ಬಿಟ್ಟಿದ್ದೇವೆ ಗೊತ್ತಿಲ್ಲ ನನಗೆ. ಮತ್ತು ನಮ್ಮ ಯಾರು ವೈದಿಗಳಾಗಿ ನಮ್ಮಲ್ಲಿ ಆದ್ರೆ ಇದೆಲ್ಲ ಹೋಗ್ಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ಅದ್ರ ಏನ್ ಮಾಡ್ಬೇಕು ಅಂದ್ರೆ ನನಗೆ ನಾವು ಒಂದ್ಸಲ ಬಸವ ಜಯಂತಿ ಮಾಡ್ತೀವಿ, ಫೋಟೋ ಪೂಜೆ ಮಾಡ್ತೀವಿ, ಇಲ್ಲೋ ಒಂದು ಅಲ್ಲೊಂದಿಲ್ಲ ಅವ್ರ ವಚನ ಕೇಳ್ತೀವಿ. ಆದ್ರೆ ಅವ್ರ ಬಗ್ಗೆ ನಮ್ಗೆ ಡಿಟೇಲ್ ಆಗಿ ಏನು ಜಾಸ್ತಿ ಗೊತ್ತಿಲ್ಲ. ಅವ್ರ ಜೀವನ ಚರಿತ್ರೆ ಆಗಲಿ ಅಥವಾ ಅವ್ರದ್ದು ಏನೋ ಒಂದು ವಚನ ಸಾಹಿತ್ಯದ ಬಗ್ಗೆ ಜಾಸ್ತಿ ನಮ್ಗೆ ಡಿಟೇಲ್ ಗೊತ್ತಿಲ್ಲ. ಅದಕ್ಕಾಗಿ ಮೋಸ್ಟ್ಲಿ ನಮ್ಗೆ ಶ್ರದ್ಧೆ ಇಲ್ಲ. ಹಾಗಾದ್ರೆ ಅದು ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಎಷ್ಟು ಸಲ ನಮ್ಗೆಲ್ಲ ಹೇಳಿದ್ವಿ ಅಂದ್ರೆ ನೀವು ಪ್ರತಿ ತಿಂಗಳ ಏನಾದ್ರೂ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡ್ಬೇಕು. ನೀವು ಬೇರೆ ಸಮುದಾಯದ ನೋಡ್ರಿ, ಈ ಎಕ್ಸಾಂಪಲ್ ಕ್ರಿಶ್ಚಿಯನ್ ನೋಡ್ರಿ, ಪ್ರತಿ ಸಂಡೇ ಅವ್ರು ಕ್ರಿಸ್ಟ್ ಅಂದ್ರೆ ಸಂಡೇ ಚರ್ಚ್ ಅಲ್ಲಿ ಮಾಡೇ ಮಾಡ್ತಾರೆ. ಎಲ್ಲರೂ ಎಲ್ಲ ಕೆಲಸ ಬಿಟ್ಟು ಅಟೆಂಡ್ ಆಗ್ತಾರೆ. ಬಟ್ ಅಂತ ಕಾರ್ಯಕ್ರಮ ನಾವು ಲಿಂಗಾಯತ ಹಿಂದೂಗಳನ್ನ ಮಾಡ್ತಾ ಇಲ್ಲ. ಅಂದ್ರೆ ನಾವು ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಹಬ್ಬಿದ್ದಾಗ ನಮ್ಮ ಮನೆಗಳಿಗೆಲ್ಲ ಅಂದ್ರೆ ದೇವರ ಪೂಜೆ ಮಾಡ್ತೀವಿ, ಹಬ್ಬಿದ್ದಾಗ ಅಂದ್ರೆ ಗುಡಿಗಳಿಗೆಲ್ಲ ನಮಸ್ಕಾರ ಮಾಡ್ತೀವಿ. ಆದ್ರೆ ಯಾವುದೇ ಸಾಮೂಹಿಕ ಕಾರ್ಯಕ್ರಮದಲ್ಲಿ ನಮ್ಗೆ ಆಗ್ತಾ ಇಲ್ಲ. ಹಂಗಾಗಿ ನಮ್ಮ ಧರ್ಮದ ಬಗ್ಗೆ ನಮ್ಗೆ ಒಂದು ತಿಳುವಳಿಕೆ ಕಡಿಮೆ ಇರೋದ್ರಿಂದ ಶ್ರದ್ಧೆ ಕಡಿಮೆ ಆಗಿದೆ. ಅದು ಬರ್ಬೇಕಂದ್ರೆ ನಾವು ಮತ್ತೇನಾದ್ರೂ ರೆಗ್ಯುಲರ್ ಏನಾದ್ರು ಕಾರ್ಯಕ್ರಮ ನಡೀಬೇಕು. ಅದಕ್ಕೆ ಈ ಸಂಕೇಶ್ವರದೆಲ್ಲ ಈ ಬೇರೆ ಶೈವ ಮುಖಂಡರಿದ್ದೀರಿ, ನಾವು ಪ್ರತಿ ತಿಂಗಳು ಏನಾದರೂ ಕಾರ್ಯಕ್ರಮ ಮಾಡ್ತೀವಿ. ಯಾಕಂದ್ರೆ ಬೇರೆ ಬೇರೆ ಯಾರು ಸ್ವಾಮೀಜಿನ ಕರೆಸ್ರಿ, ಬೇರೆ ಬೇರೆ ಈಗ ಯಾರೋ ವಚನ ಬಗ್ಗೆ ಇರ್ತಾರೆ, ವಚನ ಸಾಹಿತ್ಯದ ಬಗ್ಗೆ ಎಷ್ಟು ತಿಳ್ಕೊಂಡಿರ್ತಾರೆ, ಅವ್ರನ್ನೆಲ್ಲ ನಾವು ಕರೆಸಿ ಏನಾದರೂ ಒಂದು ತಿಂಗಳ ಕಾರ್ಯಕ್ರಮ ಮಾಡಬೇಕು. ಅಥವಾ ನಾವು ಇಲ್ಲವ್ರು ಯಾರು ಕೂಡಿ ಒಂದು ಕಾರ್ಯಕ್ರಮ ಮಾಡಿದಾಗ ಅಂದ್ರೆ ನಾವು ನಮ್ಮ ಧರ್ಮದ ಬಗ್ಗೆ ಎಷ್ಟು ತಿಳ್ಕೊತೇವೆ ಅವಾಗ ನಾವು ಶ್ರದ್ಧೆ ಬರ್ತಿದ್ವಿ. ಅವಾಗ ಮೋಸ್ಟ್ಲಿ ಈ ಕಾಲ ಕೆಲಸ ಎಲ್ಲ ಕಡಿಮೆ ಆಗ್ತದೆ. ಎಲ್ಲರೂ ನೋಡಿ ಅಂದ್ರೆ ಆದಷ್ಟು ನಮ್ಮ ಈ ಒಂದು ಲಿಂಗಾಯತ ಧರ್ಮದ ಬಗ್ಗೆ ಅಥವಾ ಬೇರೆ ಶೈವದ ಬಗ್ಗೆ ನಾವು ತಿಳ್ಕೋಬೇಕು. ಆಮೇಲೆ ಏನೋ ಒಂದು ಕಾರ್ಯಕ್ರಮ ಆಗ್ತಾ ಇದೆ, ಗುರುವಾರ ಸಭೆ ಇರ್ಬೋದು ಅಥವಾ ಈ 26 ತಾರೀಕಿಗೆ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಆಗ್ತದೆ. ಈ ತರ ಇನ್ನೂ ಸಾಕಷ್ಟು ಕಾರ್ಯಕ್ರಮ ಆಗಬೇಕು. ಅಂದ್ರೆ ಆಗಲೇ ಸಿ ಕಂಪನಿ ಅವ್ರ ಹೇಳಿಕೆ ಅಂದ್ರೆ ಪ್ರತಿ ಈ ಜಿಲ್ಲಾ ಮಟ್ಟದಲ್ಲಿ ಆಯ್ತು, ಆಮೇಲೆ ತಾಲೂಕಾ ಮಟ್ಟದಲ್ಲಿ ಆಯ್ತು, ಆಮೇಲೆ ತಾನೇ ಮಟ್ಟದಲ್ಲೆಲ್ಲ ಆಗಬೇಕು. ಅವಾಗ ಅಂದ್ರೆ ಒಂದು ಧರ್ಮ ಜಾಗೃತಿ ಆಗ್ತದೆ ಅಂತ ಒಂದು ಕಾರ್ಯಕ್ರಮ ಆಗಲಿ. ಈ ಒಂದು ಬರುವ 26 ತಾರೀಕಿಗೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನಾವು ನೋಡಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಯಾಗಿ ಮಾಡೋದಂತ ಎಲ್ಲರಲ್ಲಿ ವಿನಂತಿ ಮಾಡಬೇಕು. ಒಂದೆರಡು ಮಾತುಗಳಿಗೆ ಅವಕಾಶ ಮಾಡ್ಕೊಂಡು ಅನಿಸ್ತದೆ. ಯಾಕಂದ್ರೆ 26ನೇ ತಾರೀಕು ಮೀಟಿಂಗ್ ಐತೆ ಯಾವಾಗ ಮೀಟಿಂಗ್ ಮಾಡಬೇಕು ಪರಿಸ್ಥಿತಿ ಬಂದೈತಿ. ಯಾಕಂದ್ರೆ ಒಂದೇ ಕರೆದ ಕೂಡಲೇ ಯಾರು ಹೋಗೋದಿಲ್ಲ. ಅವ್ರಿಗೆ ರಿಪಿಟೇಟಿವ್ ಹೇಳ್ಬೇಕಾಗ್ತದ, ಆಮೇಲೆ ಬಂದು ಫೋನ್ ಮಾಡ್ಬೇಕಾಗ್ತದ. ಏನಾಗಿದೆ, ಯಾರಿಗೂ ಎಲ್ಲರೂ ವ್ಯವಸ್ಥಿತವಾಗಿ ಸುಸಂಗತಿ ಅಂದ್ರೆ ಎಲ್ಲ ಫೈನಾನ್ಷಿಯಲಿ ಎಲ್ಲ ಸ್ಟ್ರಾಂಗ್ ಅದಾರು. ಯಾವುದೇ ಸಮಾಜಕ್ಕೆ ಯಾರಿಗೂ ಗರ್ಜಿಲ್ಲ.
ಆದ್ರೆ ಏನಾಗ್ತದೆ ಇದು ಮುಂದಿನ ಪೀಳಿಗೆ ಸಲುವಾಗಿ ನಾವು ಮಾಡಬೇಕಾಗಿದೆ. ನೀವು ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಿ, ಆ ಮುಂದೆ ಏನು ಅಪ್ಪತ್ತು ಕಾಲ ಬರ್ತಾ ಇದೆ ನಮ್ಮ ಸಮಾಜಕ್ಕೆ ಯಾರೂ ಥಿಂಕ್ ಮಾಡಿಲ್ಲ. ಆದ್ರೆ ಇವತ್ತು ನಾವು ಒಂದು ಯುನಿಟಿ ತೋರಿಸಿದ್ರೆ ಅದು ನಮ್ಮ ಮುಂದಿನ ಪೀಳಿಗೆ ಉಪಯೋಗ ಆಗ್ತದೆ ಅಂತ ನನ್ನ ಅನಿಸಿಕೆ. ಅದರಂತೆ ನಾಳೆ ಬರುವ 26 ತಾರೀಕು ಎಬಿಪಟ್ ಸಾಹೇಬರ ಇದರಿಂದ ಅಧ್ಯಕ್ಷತೆಯಲ್ಲಿ ಈ ಫಂಕ್ಷನ್ ಮಾಡ್ತಾ ಇದ್ದೀವಿ. ಅವ್ರಿಗೇನು ಅಂದ್ರೆ ಈ ಫಂಕ್ಷನ್ ಮಾಡ್ರೆ ಅವ್ರಿಗೆ ಇದಕ್ಕೂ ಏನು ಲಾಭ ಇಲ್ಲ, ಆದ್ರೆ ನಮ್ಮ ಸಮಾಜ ಸಲುವಾಗಿ ಅವ್ರು ಮಾಡ್ತಾ ಇದ್ದಾರೆ. ಇದೆಲ್ಲರೂ ತಿಳ್ಕೊಬೇಕಂತೇಳಿ ನಾನು ವಿಷಯ ಹೇಳ್ತಾ ಇದ್ದೀನಿ. ಮತ್ತೊಂದು ವಿಷಯ ಅಂದ್ರೆ ಏನು, ಈಗ ನಾವು ಇವಾಗ ಮೆಸೇಜ್ ಕಳಿಸಿದ್ವಿ, ಕೆಲವು ಜನರಿಗೆ ಫೋನ್ ಮಾಡಿದ್ದೀವಿ, ಆಮೇಲೆ ಸಂಘದಿಂದನೂ ಫೋನ್ ಮಾಡಿದ್ರು. ನನ್ನ ಅನಿಸಿದ ಪ್ರಕಾರ ಸಂಖ್ಯೆ ಸ್ವಲ್ಪ ಕಡಿಮೆ ಅನಿಸ್ತದೆ, ಆದ್ರೂ ಮೊದಲಿನಕ್ಕಿಂತಲೂ ಎಷ್ಟೋ ಇಂಪ್ರೂವ್ ಆಗಿದೆ. ಇದ ತೋರಿಸಿದ್ದ ಕರೆದಿದ್ರೆ ಜನ ಬರ್ತಿದ್ದಿಲ್ಲ, ಆದ್ರೆ ಈಗ ಸ್ವಲ್ಪ ಜಾಗೃತವಾಗ್ಯಾರ. ನಿನ್ನೆ ಮಾಡಿ ಇವರು ನಮ್ಮ ಹನುಮಾನ್ ಇದರೊಳಗೆ ಅವರೊಂದು ಮೂರ್ತಿ ಕುಣಿಸಿದ್ರು, ಎಲ್ಲೋ ಕಾರ್ನರ್ ಕೈಗಳು ಶುಗರ್ ಫ್ಯಾಕ್ಟ್ರಿ ಅಲ್ಲಿ. ಅವು ನಮ್ಮ ಸಮಾಜ ಮನೆಗಳಿಲ್ಲ, ಆದ್ರೂ ಅವರ ಒಂದಲ್ಲಿ ಮೂರ್ತಿ ಕುಣಿಸಿ ಒಂದು ಅಂದ್ರೆ ನಮ್ಮ ಸಮಾಜದ ಅವರೊಂದು ಇದು ತೋರಿಸಿದ್ರು. ಆಮೇಲೆ ನಮ್ಮ ಬಸವ ಕಮಿಟಿ ಅವರು ಬಂದರು. ಬಸವ ಕಮಿಟಿ ಅವರು ದಿನಾಲು ಬಸವೇಶ್ವರ ಪೂಜೆ ಮಾಡ್ತಾರೆ, ಯಾವಾಗೂ ಬಸವನ ಬಗ್ಗೆ ಇದಿಲ್ಲ. ಆದ್ರೆ ಈಗ ಫಂಕ್ಷನ್ ಅದು ಕರೆದ್ರೆ ಬರೋದಿಲ್ಲ ಅವರು. ಅವ್ರದೊಂದು ನಮಗೆ ಇದೇ ಗೊತ್ತಾರೆ. ನಂದೇನು ರಿಕ್ವೆಸ್ಟ್ ಅಂದ್ರೆ ನಿಮ್ಗೆ, ನೀವು ಜನಗಳು ಕೂಡಿಬಿಟ್ರೆ ನಿಮ್ಮ ಸಂಖ್ಯೆ ನಮ್ಮ ಸಂಖ್ಯೆ ಮೇಲೆ ಹೆಂಗೆ ತೋರಿಸ್ಬೇಕಾಗ್ತದೆ, ಬೇರೆ ಏನಿಲ್ಲ. ಊರು ಇರಲಿ ಅಥವಾ ನಮ್ಮ ಜಿಲ್ಲೆ ಇರಲಿ, ನಮ್ಮ ಸಂಖ್ಯೆ ಮೇಲೆ ಹೆಂಗೆ ತೋರಿಸಿದ್ರೆ ನಮ್ಮ ಶಕ್ತಿ ಹೆಚ್ಚಾಗ್ತದೆ. ಇದು ಬಂದ ನಾನು ಕೇಳಿದ್ದೆ 2 ಮಾತು. ನಮ್ಮ ಲಿಂಗಾಯತ ಪರಿಸ್ಥಿತಿ ಲಿಂಗಾಯತ ಎಲ್ಲರೂ ಕೂಡಿಸ್ಬೋದು, ಆದ್ರೆ ಲಿಂಗಾಯತ ಕೂಡಿಸೋದ ಬಹಳ ಕಠಿಣ ಇದೆ ಅನ್ನುವಂಥ ಮಾತುಗಳನ್ನು ಅವರ ನೋವಿನಿಂದ ಆಗಿದ್ದಾರೆ. ಅದು ಅಷ್ಟೇ ಸತ್ಯ. ಆದ್ರೆ ನಾವು ಏರಿಕಾದಾಗ ಭಾರತೀಯ ಹಾಕೊಂಡು ಹೋಗ್ತೀವಿ. ದಯಮಾಡಿ ನಾನು ಚಿಕ್ಕವರಾಗಿ ಮಾತಾಡೋದು ಯಾರೋ ತಪ್ಪು ಭಾವಿಸ್ಬಾರ್ದು. ಎಲ್ಲ ಸಮಾಜದವರು ಎಷ್ಟು ಒಗ್ಗಟ್ಟಲ್ಲ, ನಮ್ಮ ಸಮಾಜ ಬಹಳ ಒಳ್ಳೆಯೈತಿ, ಬಹಳ ಶ್ರೀಮಂತ ಸಮಾಜ ಐತಿ, ಆಸ್ತಿ ಇದ್ದವರು, ವಿದ್ಯಾವಂತ ಇದ್ದವರು ಎಲ್ಲ ಇದೆ. ಆದ್ರೆ ಕೂಡ ಈಗ ಸುನಿಲ್ ಹೇಳಕ್ಕೆ ಯಾರೇನು ಬರ್ತಿಲ್ಲ, ನಮ್ಮ ಮನಮಲ್ಲಿ ಅನ್ನುವಂಥ ಭಾವನೆ ಎಲ್ಲರೂ ಇದೆ. ದಯಮಾಡಿ ತಿಂಗಳ ಒಮ್ಮೆ ನಾವು ಸಂಘಟಿತರಾಗಿ ನಮ್ಮ ಸಮಾಜದ ಚಿಂತನೆಯನ್ನು ನಾವು ನಡೆಸಬೇಕಾಗಿದೆ. ಯಾಕಂದ್ರೆ ತಿಂಗಳ ಡೇಟ್ ಫಿಕ್ಸ್ ಮಾಡ್ತೀವಿ, ಪ್ರತಿ ಊರೊಳಗ ಪ್ರತಿ ಇದ್ರೊಳಗ ಒಂದ್ ಸ್ವಲ್ಪ ಸಂಘಟನೆ ಇರ್ತದೆ. ಈಗ ನಮ್ಮ ದೇವರ ಪೈಲ ಸಣ್ಣಾಗಿರ್ತ ನಗಾಯ ಭಾಷೆ ನಾಮ ನಿಮ್ಮ ಅಂತ ಚಲಾಗ್ತದೆ. ಈಗ ನಗಾಯ ಭಾಷೆ ಬಿಟ್ಟಿದ್ದ ಮಸೀನ್ ಕುಡಿಸ್ತೀವಿ. ದಯಮಾಡಿ ಎಲ್ಲಿ ನಮ್ಮ ಸಮಾಜಕ್ಕೆ ಯಾವ ಮುಂದೆ ಇದೇ ಜಾಗದಲ್ಲಿ ಹಿಂದೆ ಮುಂದುವರಿತಂದ್ರ ನಾವು ಮುಂದಿನ ಪೀಳಿಗೆಗೆ ಯಾವ್ಯಾವ ಇದನ್ನ ಸಂಘಟನೆಗಳು ಬಂದಂತೆ, ಯಾವ್ಯಾವ ಆಚಾರ ವಿಚಾರಗಳು ಬಂದಂತೆ ನಮ್ಮ ಧರ್ಮದ ಆಚಾರ ವಿಚಾರ ನಶಿಸುವಂತೆ ದಯಮಾಡಿ ಯಾರೋ ತಪ್ಪು ಭಾವಿಸಬಾರ್ದು. ಈ ಸಂಘಟಿತರಾಗುವಂತ ಒಂದು ಕಾಲ ಉದ್ಭವವಾಗಿ ದಯಮಾಡಿ ಈ ಹಿರಿಯರ ಮಾರ್ಗದರ್ಶನದೊಳಗ ಎಲ್ಲರೂ ಕೂಡ್ಕೊಂಡ ನಾವು ಆ ಮಾರ್ಗದರ್ಶನದಾಗ ಏನು ನಮಗೆ ಜವಾಬ್ದಾರಿ ಕೊಡ್ತಾರೆ ಎಲ್ಲರೂ ಕೂಡ್ಕೊಂಡ ಮಕ್ಕಳ 4 ಮಂದಿಗೆ ಹೇಳುವಂತ ಪ್ರಯತ್ನ ಎಲ್ಲರೂ ನೆಮ್ಮದಿ ತಿರುಗಾಡಿ ನಾವು ಧರ್ಮ ಸಭೆಗೆ ಬುದ್ಧಿ ಅನ್ನುವಂಥ ಮಾತನ್ನ ಈ ಹಿರಿಯರ ನಾವ್ಯಾಕೆ ಕೊಡ್ತೀವಿ. ಒಂದು ಸಭೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಮಹಾತ್ಮ ಬಸವೇಶ್ವರರ ಜಯಂತಿ ಈಗಾಗಲೇ ಅಕ್ಷಯ ತೃತೀಯದಂದು ಶಿವಾಜಿ ಮಹಾರಾಜರು ಹಾಗೂ ಬಸವಣ್ಣವರ ಜಯಂತಿಯನ್ನ ನಾಡಿನಾದ್ಯಂತ ನಂಬಿಕೊಳ್ಳಲಾಗಿದೆ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಹಾಗೂ ಭಾರತದ ಅನೇಕ ಕಡೆಗಳಲ್ಲಿ ಹಾಗೂ ಲಂಡನ್ನಲ್ಲಿಯೂ ಕೂಡ ಕರ್ನಾಟಕದ ಉಪ ಕಮಿಷನರ್ ಆಗಿರುವಂಥ ನಾಯ್ಕರವರು ಥೇಮ್ಸ್ ನದಿಯಲ್ಲಿ ನೇಮಿಸಿರುವಂಥ ಬಸವಣ್ಣನವರ ಪುತ್ಥಳಿಗೆ ಗೌರವ ಸಲ್ಲಿಸುವ ಮೂಲಕ ಜಗತ್ತಿನಾದ್ಯಂತ ಇಂದು ವಚನ ಸಾಹಿತ್ಯವನ್ನು ಇಂಗ್ಲಿಷ್ ಅಷ್ಟೇ ಅಲ್ಲದೆ ಸುಮಾರು 30ಕ್ಕಿಂತ ಅಧಿಕ ಭಾಷೆಗಳಲ್ಲಿ ಈಗಾಗಲೇ ತರ್ಜುಮೆಗೊಳಿಸಲಾಗಿದೆ. ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದ ಕೊಡುಗೆಯನ್ನೇ ಪರಿಗಣಿಸಲ್ಪಟ್ಟಿರುವಂತಹ ವಚನ ಸಾಹಿತ್ಯ ಜಗತ್ತಿಗೆ ಕನ್ನಡ ಸಾಹಿತ್ಯದ ಒಂದು ಕೊಡುಗೆ ಅಂತ ಪರಿಗಣಿಸಲ್ಪಡ್ತಾ ಇದೆ. ಅಕಸ್ಮಾತ್ ಆಗ ಕನ್ನಡದ ಈ ಅನರ್ಘ್ಯವಾದಂತಹ ಸಾಹಿತ್ಯವನ್ನ
ಇಂಗ್ಲಿಷ್ನಲ್ಲಿ ತರ್ಜಮೆಗೊಂಡಿದ್ರೆ ಯಾವ ರೀತಿ ಕಾರ್ಲ್ ಮಾರ್ಕ್ಸ್ ಜಗತ್ ಪ್ರಸಿದ್ಧರಾದರೂ ಅದಕ್ಕಿಂತ ಮಿಗಿಲಾಗಿ ಬಸವಣ್ಣನವರ ತತ್ವಗಳು ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ಸಿದ್ಧಾಂತ ಏನಿದೆ, ನುಡಿದಂತೆ ನಡೆದರೆ ಇದೇ ಜನ್ಮ ಕಡೆ ಅವರಿವರೆದರೆ ಎಲ್ಲರೂ ನಮ್ಮವರು ಹೆಣ್ಣು ಗಂಡು ಎರಡೇ ಕುಲಕುಲ ಎಲ್ಲರೂ ಅನ್ನುವಂತಹ ರೀತಿಯೊಳಗ ಶರಣರು ಸಮಾನತೆಯನ್ನ 900 ವರ್ಷಗಳಿಂದ ಈಗಲೂ ನಾವು ಸಾಧಿಸಲಿಕ್ಕಾಗಿಲ್ಲ. ಆದ್ರೆ ಅದನ್ನು ಆಚರಿಸಿ ಬರೀ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ಜಾತಿ ವರ್ಗ ಸಮಾಜದ ವಿವಿಧ ಸ್ತರಗಳಿಗೆ ಸೇರಿದಂಥ ವಿವಿಧ ಭಾಷೆಗಳನ್ನು ಮಾತನಾಡುವಂಥ ಅಂದಿನ ಕಾಲದೊಳಗನೆ ಒಂದು ಅದ್ಭುತವಾದ ಕ್ರಾಂತಿ ಈ ನೆಲದಲ್ಲಿ ನಡೆದಿತ್ತು ಅನ್ನೋದನ್ನು ಗಮನಿಸಿದರೆ ನಾವು ಯಾವ ರೀತಿಯಾಗಿ ಇಂದಿನ ಈ ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಯವರೆಗೆ ಆ ತತ್ವಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ನೆರವಾಗಬೇಕು ಅನ್ನೋದಕ್ಕೆ ಇಂಥ ಒಂದು ಸಮಾವೇಶಗಳು ಹಾಗೆ ನೋಡಿದ್ರೆ ಅವರು ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಿಗೆ ಎನ್ನ ಕಾಲೇ ಕಂಬ ದೇಹವೇ ಗುರುಗಳ ಸಿರವೇ ಮಾಟ ಕಳಿಸಂತ ಆ ದೇವಾಲಯ ಸಂಸ್ಕೃತಿಗೆ ವಿದಾಯ ಹೇಳಿದವರು. ಆದ್ರೆ